ಅಧಿಕಾರ ಸ್ವೀಕಾರ ಬಳಿಕ ನೂತನ ಕಮಿಷನರ್ ಸಿಂಗ್ ಫಾಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಗೃಹ ಸಚಿವರ ಆದೇಶದಂತೆ ತಕ್ಷಣ ಚಾರ್ಜ್ ತೆಗೆದುಕೊಂಡಿದ್ದೇನೆ, ಈಗ ಸಮಯ ಬೇರೆ ತರಹ ಇದೆ ಅಂತ ರಿಯಾಕ್ಟ್ ಮಾಡಿದ್ದು ಸಿಟಿ ಪೊಲೀಸರು ಅಧಿಕಾರಿಗಳು ಒಳ್ಳೆಯ ಕೆಲಸ ಈವರೆಗೂ ಕೂಡ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ಉತ್ತಮ ಸೇವೆಯನ್ನ ನೀಡುತ್ತೇವೆ ಅಂತ ನೂತನ ಕಮಿಷನರ್ ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗಿ ಹೇಳಿದ್ದು ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರ ಸ್ವೀಕಾರದ ಬಳಿಕ ರಿಯಾಕ್ಟ್ ಮಾಡಿದ್ದಾರೆ. ತಾನೇ ಜಸ್ಟ್ ನಾನು ನೂತನ ಕಮಿಷನರ್ ಆಗಿ ನಾನು ಚಾರ್ಜ್ ತೊಗೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಗೃಹ ಸಚಿವರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಡಿ ಜಿ ಸಾಹೇಬರು ಅವರೆಲ್ಲ ಆದೇಶದಂತೆ ನಾನು ತಕ್ಷಣ ಈಗಲೇ ಚಾರ್ಜ್ ತೊಗೊಳ್ಬೇಕಾಗಂತೂ ನನಗೆ ಸೂಚನೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾನು ಇದು ಭಾಳ ಒಂದು ಆಡ್ ಅವರ್ ಇದೆ, ಆದರೂ ನಾನು ಈಗ ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದೀನಿ. ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಏನೇನಿದೆ ನಾವು ನಮ್ಮ ಕ್ರಮ ಧರಿಸ್ತೀವಿ. ನಾನು ಹೇಳಿದ್ದೇನೆ, ಈಗ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು, ಒನ್ ಅವರ್ ಆಗಿಲ್ಲ ಆರ್ಡರ್ ಇಶ್ಯೂ ಆಗಿ. ಸೊ ಸೂಚನೆ ಆಧಾರ ಮೇಲೆ ಹೌದು ನಿಜ, ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ. ಆದರೆ ನಮ್ಮ ಪೊಲೀಸ್ ಅವರು, ನಮ್ಮ ಎಲ್ಲ ಸಿಟಿ ಪೊಲೀಸ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಅದು ಹಿಸ್ಟ್ರಿ ಇದೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ. ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇದೇ ಆಫೀಸಲ್ಲಿ, ಅಡಿಷನಲ್ ಕಮಿಷನರ್ ಆಗಿ, ಡಿ ಸಿ ಪಿ ಟ್ರಾಫಿಕ್ ಆಗಿ. ಸೊ ನನಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಕ್ಷಮ ಇದ್ದೀವಿ. ನಿರ್ಗಮಿತ ಕಮಿಷನರ್ ಒಂದಷ್ಟು ಯೋಜನೆಗಳೇನಿತ್ತು ದಯವಿಟ್ಟು ನನಗೆ ಈಗ ಸ್ವಲ್ಪ ನಮಗೆ ಸಮಯ ಕೊಡಿ. ಯಾಕೆಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ, ನಾನೆಲ್ಲ ಮಾತಾಡ್ತೇನೆ, ಎಲ್ಲ ವಿಷಯ ಬಗ್ಗೆ ಮಾತಾಡ್ತೇನೆ. ಸ್ವಲ್ಪ ಚಾರ್ಜ್ ತೊಗೊಂಡಿದ್ದೀನಿ, ಅದು ನಿಮ್ಮೆಲ್ಲರದು ಸಹಕಾರ ಬೇಕು. ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ಸ್ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ. ಸೊ ಅವ್ರವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಖಂಡಿತ ಅದು ಮುಂದುವರಿಸ್ತಾರೆ.